ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಧರಣಿಯನ್ನಾಗಲಿ ಹೋರಾಟವನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ? ಸರ್, ನಮ್ಗೆ ಕನಿಷ್ಠ ವೇತನ ಬೇಕು ಸರ್. ಅಲ್ಲಲ್ಲ, ನಿಮ್ಮ ಒಟ್ಟಾರೆ ಬೇಡಿಕೆಗಳೇನು ವಿಶ್ಲೇಷಣೆ? ಬೇಡಿಕೆಗಳು ಸರ್, ನಮ್ಗೆ ವೇತನ ಜಾಸ್ತಿ ಆಗ್ಬೇಕ್ರಿ. ಆಮೇಲೆ ಶಾಲೆ ಒಳಗೆ ಕೆಲಸಗಳು ಜಾಸ್ತಿ. ಯಾಕೆ ಈಗ ಸಂಬಳ ಈಗ ಕಳೆದ ಬಾರಿ ಹೆಚ್ಚು ಮಾಡಿದಾರಲ್ಲ ನಿಮ್ಗೆ? ಸರ್, ನಮ್ಗೆ 3600-700 ಸಾಲ ಅಲ್ಲ ಸರ್, 1000 ಹಾಕ್ಯಾರ ಸರ್. 1000 ಹಾಕ್ಯಾರ್ರಿ. ಅದು 1000 ಈಗ ಇನ್ನ ನಮಗೆ ಜೂನ್ಲಿಂದ ಅಂದಾರಿ, ಇನ್ನ ನಮ್ಮ ಕೈಯಾಗ ದುಡ್ಡು ಬಂದಿಲ್ರಿ. ಅದು ಅದಕ್ಕೆ ಈಗ ಏನೈತಿ, ನಮ್ಗೆ ವೇತನ ಜಾಸ್ತಿ. ನಿಮ್ದು ಹೋರಾಟ ಕೇಂದ್ರ ಸರ್ಕಾರಕ್ಕೋ ಅಥವಾ ರಾಜ್ಯ ಸರ್ಕಾರಕ್ಕೋ? ಎರಡಕ್ಕೂ ಸರ್, ಎರಡಕ್ಕೂ. ನಮ್ಗೆ ಕೇಂದ್ರ ಸರ್ಕಾರದಿಂದ ಈಗ ಎಷ್ಟು 600 ಅಷ್ಟೇ ಕೊಡ್ತಾರೆ ಸರ್. ಕೇಂದ್ರ ಸರ್ಕಾರದಿಂದ ಒಂದು ಬಿಡ್ಕಾಸು ನಮ್ಗೆ ಜಾಸ್ತಿ ಮಾಡಿಲ್ಲ ಸರ್. ಈಗ ಏನಿದ್ರು ರಾಜ್ಯ ಸರ್ಕಾರದಿಂದನೇ ನಮ್ಗೆ ವೇತನ ಸ್ವಲ್ಪ ಪಡ್ಕೊಂತೀವಿ ಸರ್. ಅದ್ರ ನಮ್ಮ ಕೆಲಸಕ್ಕೆ ಅದು ಸಂಬಳ ಅಲ್ಲ ಸರ್ ನಮಗದು. ಒಟ್ಟಾರೆ ಕರ್ನಾಟಕ ಗಣಸಾರಕ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಮ್ದು ಬೇಡಿಕೆಯನ್ನು ಸ್ಪಷ್ಟವಾಗಿ ನಿಮ್ಮ ತಾಲೂಕಿನಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಾಲೂಕಿನಿಂದ ಸರ್ ನಮ್ಗೆ ವೇತನ ಜಾಸ್ತಿ ಆಗ್ಬೇಕ್ರಿ. ಕೆಲಸಗಳು ಭಾಳ ಆಗ್ಯಾವ್ರಿ ಸರ್. ಸಾಲಿ ಒಳಗೆ ಮೊಟ್ಟೆ ಸುಲಿಬೇಕ್ರಿ, ಹಾಲು ಕಾಯಿಸ್ಬೇಕ್ರಿ, 9 ಗಂಟೆಗೆ 9 ಗಂಟೆಗೆ ಶಾಲೆಗೆ ಬರ್ಬೇಕ್ರಿ ನಾವು. ಅಲ್ಲಿ ನಮ್ಗೆ 4-5 ಗಂಟೆ ತನಕ ಕೆಲಸಗಳಾಗ್ತಾವೆ ಸರ್. ನಮ್ಗೆ 4 ತಾಸು ಅಂತೇಳಿ ನಮ್ಗೆ ಸರ್ಕಾರ ಘೋಷಣೆ ಮಾಡಿ ಸರ್. ಅದು ನಮ್ಗೆ ಅದು ಹೆಚ್ಚಳ ಆಗ್ಬೇಕು ಸರ್. ಇದು 4 ತಾಸು ಆಗಿದ್ದು 6 ತಾಸು 8 ತಾಸು ಕೆಲಸ ಹೆಚ್ಚಿಸ್ಬೇಕು ಸರ್. ಒಟ್ಟಾರೆ ಹೇಳೋದಂತಂದ್ರೆ ನೀವು ಮಾಡುವಂತ ಕೆಲಸ ಸಾಮರ್ಥ್ಯಕ್ಕೆ ಸರಿಯಾದ ರೀತಿಯ ವೇತನ ಸರ್ಕಾರಗಳು ನೀಡಬೇಕು ಅನ್ನೋ ನಿಮ್ಮ ಆಗ್ರಹ. ಅದು ನಮ್ದು ಇದು ಸರ್. ಗೌರವ ಇದಕ್ಕೆ ನಿವೃತ್ತಿ ಅಂಥೇಳಿ ಈಗ 60 ವರ್ಷಕ್ಕೆ ನಿವೃತ್ತಿ ಮಾಡತ್ತಾರ ಸರ್. ನಮ್ಮನ್ನ ಇಡಿಗಂಟು ಅಂತೇಳಿ ಈಗ ಒಂದು 40,000 30,000 ಹಿಂಗೆ ಆಯ್ತು ಸರ್. ಅದು 20 ವರ್ಷ ದುಡ್ದವ್ರಿಗೆ 40,000 ಕೊಡತ್ತಾರ ಸರ್. 15 ವರ್ಷ ಒಳಗೆ ದುಡ್ದವ್ರಿಗೆ 30,000 ಕೊಡತ್ತಾರ ರೀ. ಅದು ಏನೈತಿ, ನಮ್ಗೆ ಅದು ಸರಿಯಾಗಿ ಬರ್ಬೇಕು ಸರ್. ಸರ್ಕಾರಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಂದಿನ ತಮ್ಮ ನಡೆ ಏನು? ಮುಂದಿನ ಸರ್ ನಾವು ಹೋರಾಟನ ನಾವು ಮಾಡ್ತೀವಿ. ಯಾವ ರೀತಿ ಹೋರಾಟ? ಯಾವ ರೀತಿ ವೇತನ ಸಂಬಂಧ ಹೋರಾಟ ಸರ್. ಅದೇ ಯಾವ ರೀತಿ ಹೋರಾಟ ಮಾಡ್ತಾರೆ? ಯಾವ ರೀತಿ ಏನೇ ಇದ್ರು ನಮ್ಗೆ ಹೋರಾಟ, ನಮ್ಮ ಅನಿರ್ದಿಷ್ಟ ಹೋರಾಟ ಇರತ್ತೆ ಸರ್. ನಮ್ಮ ಪಕ್ಷ ನಾವು. ನಿಮ್ಮ ಹೆಸರು? ಕಸ್ತೂರಿ ಗುಣೋಜಿ ಅಂತ, ತಾಲೂಕಾ ಅಧ್ಯಕ್ಷ. ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಆಗ್ರಹ ಮಾಡ್ತೀರಾ? ನಾವು ಈಗ ಮೊದಲ ಸಮಾಧಾನದಿಂದ ಅವ್ರಿಗೆಲ್ಲ ಹೋರಾಟ ಮಾಡಿ ಕೇಳ್ಕೊತೀವಿ ರೀ. ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಲಿಕ್ಕಂದ್ರೆ ನಾವು ಬಿಸಿಯೂಟ ಬಂದ್ ಮಾಡಿ ಬೃಹತ್ ಪ್ರಮಾಣದೊಳಗೆ ಹೋರಾಟ ಮಾಡ್ತೀವಿ ರೀ ಸಾಹೇಬ್ರೆ. ಓಕೆ, ಆ ನಿಟ್ಟಿನೊಳಗೆ ಒಟ್ಟು ಎಲ್ಲ ಬಂದಿಟ್ಟು ಅದು ಏನೋ ಬರಲಿ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಮಾಸಿಕ ಸಂಬಳ ಎಷ್ಟು ಈಗ? ಈಗ ನಮಗೆ ಇಷ್ಟು ದಿವಸ 3,700 3,600 ಕೊಡ್ತಿದ್ರಿ. ಈಗ ಮೊನ್ನೆ ಹೋದ ವರ್ಷನ 1,000 ಹೆಚ್ಚಿಗೆ ಕೊಡ್ತೀವಿ ಒಟ್ಟು ಕೊಟ್ಟಿದ್ದಿಲ್ಲ. ಈ ವರ್ಷ 1,000 ಅದು ರಾಜ್ಯ ಸರ್ಕಾರದವ್ರು ಕೊಡ್ತೀವಿ ಅಂತ ಹೇಳ್ಯಾರಿ. ಒಟ್ಟು ಎಷ್ಟಾಯ್ತು? ಒಟ್ಟು 4,700 ಸರ್. 4,700 4,600 ಸರ್. ಮುಖ್ಯ ಅಡುಗೆಯವ್ರಿಗೆ 100 ಅಷ್ಟ ಹೆಚ್ಚಿಗೆ ರೀ. ಆದ್ರೆ ನಮ್ಮ ಕಾಗದ ಪತ್ರ ಅದೆಲ್ಲ ಬರೀದೂ ಭಾಳ ಆಗ್ತೈತೆ ರೀ. ಅದು ನಮ್ಮ ದುಡುಕಿಗೆ ತಕ್ಕ ಪ್ರತಿಫಲ ಅಲ್ರಿ. ಬಾದಾಮಿ ತಾಲೂಕಿನಲ್ಲಿ ಇವತ್ತಿನ ದಿವಸ ತಹಶೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದವರು ಇವತ್ತಿನ ದಿವಸ ತಾಲೂಕಾ ಬಾದಾಮಿ CIT ಅವರು ಇವತ್ತಿನ ದಿವಸ ಇಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಅವರ ಧರಣಿಯ ಮತ್ತು ಅವರ ಪ್ರತಿಭಟನೆ ಹೋರಾಟದ ಮೂಲ ಉದ್ದೇಶ ಇವತ್ತು ಕರ್ನಾಟಕ ಗಣಸರ್ಕಾರ ಮಕ್ಕಳಿಗೆ ನಾವು ಬಿಸಿ ಊಟ ಕೇಂದ್ರದಲ್ಲಿ ಮಕ್ಕಳಿಗೆ ಮೊಟ್ಟೆವನ್ನು ಸುಡುವುದು ಆಗಿರ್ಬೋದು, ಅವ್ರಿಗೆ ಚಪಾತಿ ಮಾಡೋದಾಗ್ಲಿ ಅಥವಾ ಅನ್ನ ಸಾರು ಮಾಡೋದಾಗ್ಲಿ, ಇವತ್ತಿನ ದಿವಸ ಅವರಿಗೆ ಒಂದು ಮಾನವೀಯತೆಯ ಮೌಲ್ಯದಿಂದ ಅವರ ಸಂಬಳವನ್ನು ನಿಜವಾಗ್ಲೂ ಮಾಡುತ್ತಾ ಅವ್ರ ಕುಟುಂಬ ನಿರ್ವಹಣೆಗೆ ಕೊಡುವಂಥ ಸರ್ಕಾರ ಇವತ್ತಿಗೂ ವೈಫಲ್ಯವಾಗಿದೆ.
ಕಾರಣ ಆ ಕುಟುಂಬಕ್ಕೆ ಕೇವಲ 4,600 ರೂಪಾಯಿ ಸಂಬಳ ಒಂದು ತಿಂಗಳಿಗೆ ಹಣ ಯಾವ ಕುಟುಂಬಕ್ಕೆ ಸಾಲೋದಿಲ್ಲ. ಈ ಕಾರಣಕ್ಕೆ ಕರ್ನಾಟಕ ಗಣ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಈ ನೌಕರನ್ನ ಅವರ ಬೇಡಿಕೆಗಳನ್ನ ವೇತನ ಶ್ರೇಣಿಯನ್ನ ಹೆಚ್ಚು ಮಾಡಬೇಕು ಅನ್ನೋದು ಆಗ್ರಹ ಆಗಿದೆ. ಅದಕ್ಕೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ. ವಿಶೇಷವಾಗಿ ಕರ್ನಾಟಕ ಗಣ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಳ್ಳೋದೇನೆಂದ್ರೆ, ಇವತ್ತಿನ ದಿವಸ ಮಾನವ ಹಕ್ಕುಗಳ ಆಧಾರದ ಮೇಲೆ ಒಂದು ಮನುಷ್ಯನಿಗೆ 374 ರೂಪಾಯಿನ ಒಂದು ದುಡಿಯುವ ಕೈಗಳಿಗೆ 370 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಬೇಕು ಅನ್ನೋಂಥ ದೂರದರ್ಶನದ ಕನಿಷ್ಠ ಇವತ್ತಿನ ದಿವಸ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ 17,000 ರೂಪಾಯಿ ಸಂಬಳ ಕೊಡುವಂತ ಕಾಲದಲ್ಲಿ ಇವತ್ತಿನ ದಿವಸ ನನ್ನ ದೂರದೃಷ್ಟಿಯಿಂದ ಇವತ್ತ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಕನಿಷ್ಠ ಇಲ್ಲಂದ್ರೂ ಒಂದು ತಿಂಗಳಿಗೆ ಅವರಿಗೆ 10,000 ನಿಗದಿಪಡಿಸಬೇಕು ಅನ್ನೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಕ್ಕೆ ನಾವು ಎಲ್ಲ ನೌಕರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಈ ವಾಹಿನಿ ಕಳಕಳಿಯಿಂದ ಅವರನ್ನ ವಿನಂತಿಸ್ಬೇಕು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ.